ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ದರು ನಟ ವಿಜಯ್. ಟಿವಿಕೆ ಸಂಸ್ಥಾಪಕ ವಿಜಯ್ ಅವರಿಗೆ ಸಮನ್ಸ್ ಅನ್ನು ಕೊಡಲಾಗಿತ್ತು ಸಿಬಿಐ ಅವರು. ಈಗ ವಿಚಾರಣೆ ನಡೆಸಿದ್ದಾರೆ. ಇವತ್ತು ವಿಜಯ್ ಅವರನ್ನ ಸತತ 7 ಗಂಟೆ ವಿಚಾರಣೆ ಆಗಿದೆ ಅವರದು. ನಾಳೆ ಮತ್ತೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು. 2025ರ ಸೆಪ್ಟೆಂಬರ್ 27ರಂದು ಕಾಲ್ತುಳಿತ ನಡೆದಿತ್ತು. ದುರಂತದಲ್ಲಿ ಮಕ್ಕಳು ಸೇರಿ 41 ಜನ ಸಾವನ್ನಪ್ಪಿದರು. ಇದು ರಾಜಕೀಯ ಬಣ್ಣವನ್ನು ಕೂಡ ಪಡೆದುಕೊಳ್ತು ಮತ್ತು ಅಲ್ಲಿ ಸಿಬಿಐ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಹಾಗಾಗಿ ಇವತ್ತು ಡೆಲ್ಲಿಯ ಸಿಬಿಐ ಕಚೇರಿಗೆ ಹಾಜರಾದರು ವಿಜಯ್ ಅವರು. 7 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ಅವರು ಎದುರಿಸಿದ್ದಾರೆ. ನಾಳೆ ಮತ್ತೆ ವಿಚಾರಣೆ ನಡೆಯುತ್ತೆ. ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ದರು ನಟ ವಿಜಯ್. ಟಿವಿಕೆ ಸಂಸ್ಥಾಪಕ ವಿಜಯ್ ಅವರಿಗೆ ಸಮನ್ಸ್ ಅನ್ನು ಕೊಡಲಾಗಿತ್ತು ಸಿಬಿಐ ಅವರು. ಈಗ ವಿಚಾರಣೆ ನಡೆಸಿದ್ದಾರೆ. ಇವತ್ತು ವಿಜಯ್ ಅವರನ್ನ ಸತತ 7 ಗಂಟೆ ವಿಚಾರಣೆ ಆಗಿದೆ ಅವರದು. ನಾಳೆ ಮತ್ತೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು. 2025ರ ಸೆಪ್ಟೆಂಬರ್ 27ರಂದು ಕಾಲ್ತುಳಿತ ನಡೆದಿತ್ತು. ದುರಂತದಲ್ಲಿ ಮಕ್ಕಳು ಸೇರಿ 41 ಜನ ಸಾವನ್ನಪ್ಪಿದರು. ಇದು ರಾಜಕೀಯ ಬಣ್ಣವನ್ನು ಕೂಡ ಪಡೆದುಕೊಳ್ತು ಮತ್ತು ಅಲ್ಲಿ ಸಿಬಿಐ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಹಾಗಾಗಿ ಇವತ್ತು ಡೆಲ್ಲಿಯ ಸಿಬಿಐ ಕಚೇರಿಗೆ ಹಾಜರಾದರು ವಿಜಯ್ ಅವರು. 7 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ಅವರು ಎದುರಿಸಿದ್ದಾರೆ. ನಾಳೆ ಮತ್ತೆ ವಿಚಾರಣೆ ನಡೆಯುತ್ತೆ.